ಇದೀಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಸದ್ಯಕ್ಕೆ ನೋಡ್ತಾ ಇದೀವಿ ಏನೆಲ್ಲ ಆಗ್ತಾ ಇದೆ, ತಮಿಳುನಾಡು ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ ತುಂಬಾ ಕುತೂಹಲ ಇದೆ. ಈಗ 11 ಗಂಟೆಗೆ ವಿಜಯ್ ಹೋಗಿ ಅಲ್ಲಿ ಗವರ್ನರ್ನ ಭೇಟಿ ಆಗ್ತಿದ್ದಾರೆ, 12 ಗಂಟೆಗೆ ಪಳನಿಸ್ವಾಮಿ, ಮತ್ತೆ 1 ಗಂಟೆ ಅಷ್ಟರಲ್ಲಿ ಡೆಡ್ ಲೈನ್. ಏನಾಗಬಹುದು ಇಲ್ಲಿ, ವಾಟ್ ನೆಕ್ಸ್ಟ್ ಅಂತ? ರೋಶ್ನಿ, ರಾಜ್ ನ್ಯೂಸ್ ಈಗ ಚೆನ್ನೈನ ನೆಲದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನ ನೇರವಾಗಿ ಇಲ್ಲಿಂದ ಪ್ರಸಾರ ಮಾಡುವಂತ ಕೆಲಸ ಮಾಡ್ತಿದೆ. ಇಲ್ಲಿನ ಅಪ್ಡೇಟ್ ಅನ್ನ, ರಾಜಕೀಯ ಅಪ್ಡೇಟ್ ಅನ್ನ ನಮ್ಮ ರಾಜ್ ನ್ಯೂಸ್ ವೀಕ್ಷಕರಿಗೆ ಚೆನ್ನೈಯಿಂದ ನೇರವಾಗಿ ಕೊಡುವಂತ ಕೆಲಸ ಮಾಡ್ತಿರುವಂತದ್ದು. ಇಲ್ಲಿನ ರಾಜಕೀಯ ಬೆಳವಣಿಗೆಗಳು ನೀವೇ ಹೇಳಿದಾಗೆ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಪಡ್ಕೊಳ್ತಾ ಇದೆ. ಇಲ್ಲಿ ಟಿವಿಕೆ ಗೌರ್ಮೆಂಟ್ ಫಾರ್ಮ್ ಮಾಡುತ್ತಾ, ಇಲ್ಲ ಎಐಡಿಎಂಕೆ ಡಿಎಂಕೆ ಗೌರ್ಮೆಂಟ್ ಫಾರ್ಮ್ ಮಾಡುತ್ತಾ, ಇಲ್ಲಿನ ರಾಜ್ಯಪಾಲರ ನಡೆ ಏನು, ರಾಜ್ಯಪಾಲರು ಯಾಕೆ ಈ ರೀತಿ ನಡೆಯನ್ನ ನಡ್ಕೊಳ್ತಾ ಇದ್ದಾರೆ, ಸೊ ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯಗಳೇನು, ಇವೆಲ್ಲವನ್ನು ಕೂಡ ಸಂಗ್ರಹಿಸುವಂತ ಕೆಲಸವನ್ನ ರಾಜ್ ನ್ಯೂಸ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇವತ್ತು ಮಧ್ಯಾಹ್ನದ ಒಳಗಡೆ ಟಿವಿಕೆಯ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಫುಲ್ ಮೆಜಾರಿಟಿ ಅಂದ್ರೆ 118 ಶಾಸಕರ ಮೆಜಾರಿಟಿ ಇರುವಂತ ಒಂದು ಪತ್ರವನ್ನ ನನಗೆ ಕೊಟ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಆಹ್ವಾನ ಮಾಡ್ತೀವಿ, ಅದನ್ನ ತಯಾರು ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದನ್ನ ಕರೆದು ಆ ನಂತರದಲ್ಲಿ ಕೇರಳಗೆ ಹೋಗಿದ್ದಂಥದ್ದು ಇಲ್ಲಿನ ರಾಜ್ಯಪಾಲ ಇನ್ಚಾರ್ಜ್ ರಾಜ್ಯಪಾಲರಾಗಿರುವಂತಹ ರಾಧಾಕೃಷ್ಣ ವಿಶ್ವನಾಥ್ ಅವರು. ಅವರ ಒಂದು ಪ್ರಕಾರವಾಗಿ ಇಲ್ಲಿ ಒಂದು ಗೌರ್ಮೆಂಟ್ ನ ಫಾರ್ಮ್ ಮಾಡುವಂತದಕ್ಕೆ ಕರಿಬೇಕಾಗಿತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವರನ್ನ. ಆದ್ರೆ ವಾಲಂಟರಿಯಾಗಿ ನಾವೇ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ನಡ್ಕೊಂಡಂತ ಗವರ್ನರ್ ನಡೆಗೆ ಇಡೀ ತಮಿಳುನಾಡಿನಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಲ್ಲಿಯ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ನಾವು ಬೆಳಿಗ್ಗೆಯಲ್ಲೂ ಇಲ್ಲಿ ಸಾಕಷ್ಟು ಜನರನ್ನ ಮಾತಾಡಿಸುವಂತದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಈ ರೀತಿಯಾಗಿ ಗವರ್ನರ್ ನಡೆಯನ್ನ ನಾವು ಖಂಡಿಸ್ತೀವಿ, ಯಾಕೆಂದ್ರೆ ನಾವು ಟಿವಿಕೆಯನ್ನ ಬೆಂಬಲಿಸಿದ್ದೀವಿ. ಈ ಡಿಎಂಕೆ ಒಂದು ಸರ್ಕಾರ ಬೇಡ ಅನ್ನುವಂತ ಕಾರಣದಿಂದಾಗಿ ಎಐಎಡಿಎಂಕೆ ಮತ್ತೆ ಡಿಎಂಕೆ ಸರ್ಕಾರಗಳು ನಮಗೆ ಬೇಡ, ಹೊಸ ರಾಜಕೀಯ ಪಕ್ಷ ಬೇಕು, ಹೊಸ ನಾಯಕ ಬೇಕು ತಮಿಳುನಾಡಿಗೆ ಅನ್ನುವಂತ ಕಾರಣದಿಂದಾಗಿ ನಾವು ಟಿವಿಕೆ ಅಂತಂದ್ವಿ. ಆದ್ರೆ ಅವರು ಈಗ ಈ ರೀತಿಯಾಗಿ ನಡೆ ನಡ್ಕೊಳ್ತಿರುವಂತದ್ದು, ಸರ್ಕಾರ ರಚನೆ ಮಾಡಿಗೆ ಅವಕಾಶ ಕೊಡದೇ ಇರ್ತಕ್ಕಂತ ಒಂದು ನಡೆ ಏನಿದೆ ಅದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅನ್ನುವಂತ ರೀತಿಯಲ್ಲಿ ತಮಿಳುನಾಡಿನ ಜನತೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಮಧ್ಯಾಹ್ನದ ವೇಳೆಗೆ ಏನೆಲ್ಲ ನಡೆ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಆಗಿದೆ. ಈಗಾಗಲೇ ಎಐಎಡಿಎಂಕೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಷಣ್ಮುಗ ಅವರು ಅವರ ಬೆಂಬಲಿತರನ್ನ 15ಕ್ಕೂ ಹೆಚ್ಚು ಬೆಂಬಲಿತರನ್ನ ಕರ್ಕೊಂಡು ಹೋಗಿ ಪುದುಚೇರಿ ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ದಾರೆ. ನಾವು ಟಿವಿಕೆಗೆ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಈಗಾಗಲೇ ಎಐಎಡಿಎಂಕೆಯ 47 ಜನ ಶಾಸಕರೇನಿದ್ದಾರೆ, ಆ ಶಾಸಕರಲ್ಲಿ 17 ಜನ ಒಂದು ಭಾಗ ಆಗಿದ್ದಾರೆ, ಇನ್ನೊಂದು ಭಾಗ ಕೂಡ ಬೇರೆ ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಎಐಡಿಎಂಕೆ ಡಿಎಂಕೆ ಒಂದು ಮೈತ್ರಿ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಸಡನ್ ಆಗಿ ಇವತ್ತು ಮತ್ತೆ ಸ್ಟಾಲಿನ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು, ನಾವು ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ ತೊಂದರೆ ಕೊಡೋದಿಲ್ಲ, ಅವರು ರಚನೆ ಮಾಡ್ಲಿ, 6 ತಿಂಗಳ ಕಾಲ ಕಾಯ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಇದೇ ವಿಚಾರವಾಗಿ ಇಡೀ ತಮಿಳುನಾಡಿನಾದ್ಯಂತ ನಡೀತಾ ಇರುವಂತದ್ದು ನೀವು ನೋಡಬಹುದು. ಈಗ ನಾವು ಇಲ್ಲಿನ ಸ್ಥಳೀಯರನ್ನ ಅಂದ್ರೆ ಸಾರ್ವಜನಿಕರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮತ್ತೆ ಕ್ಯಾಮರಾಮನ್ ರಾಜೇಶ್ ಮಾಡ್ತೀವಿ. ಸೊ ನಮ್ ಜೊತೆಗೆ ಇಲ್ಲಿ ಹೂವಿನ ಮಾರಾಟಗಾರರಿದ್ದಾರೆ, ಸೊ ಇಲ್ಲಿ ಅವ್ರನ್ನೇ ಕೇಳೋಣ. ಸರ್, இப்போ டிஎம்கே மெஜாரிட்டி வந்திருக்கு, ஆனா நேத்து போய் கவர்னரை கேட்டாங்க, அவங்க நாங்க ஆட்சி செய்யறோம், உங்க பெர்மிஷன் கொடுங்கன்ட்டு, ஆனா அவங்க கொடுக்கல. என்ன சொல்றீங்க சார் இது பத்தி? டிஎம்கே வந்து மெஜாரிட்டி கிடையாது, டிவிகே தான் மெஜாரிட்டி. அதிக சீட்டு பிடிச்சிருக்குது டிவிகே தான், 108. இன்னும் 10 சீட்டு தான் குறையுது அவங்களுக்கு. ஆனா டிஎம்கே வந்து 70 சீட்டு கூட வரல, அதனால டிஎம்கேக்கு சான்ஸ் கிடையாது. இப்போ டிவிகே தான் நான் சொன்னேன். டிவிகே இப்போ 108 வந்திருக்கு. நாங்க கவர்மெண்ட் ஃபார்ம் பண்றோம்ட்டு விஜய் போய் கவர்னருக்கு நேத்து லெட்டர் கொடுத்தாங்க. ஆனா அவங்க 118 கூட எடுத்துட்டு வாங்க, அப்புறமா பார்க்கலாம்னு சொல்லிட்டு அவங்க கேரளாக்கு போயிட்டாங்க. இந்த கவர்னர் இப்படி பண்றதுக்கு நீங்க என்ன சொல்றீங்க? கவர்னர் பண்றது அது அவருக்கு 118 இடம் தான், அதான் இது அது 118, 108, 10 குறையுது. அவர் 2 வாரத்தில் நிரூபிக்கிறேன்னாரு, 2 வாரத்தில் நான் வந்து மெஜாரிட்டி காட்டுறேன்னாரு. நீ ஆட்சி அமைக்க விட்டுட்டு 2 வாரத்துக்கு அப்புறம் பாத்துக்கலாம். ஆனா இப்போ ஆட்சி அமைக்கிறதுக்கு அவங்களுக்கு பர்மிஷன் தரல. இன்னைக்கு அவங்க பிரமாணம் எடுக்கிறதா இருந்துச்சு, ஆனா இன்னைக்கு எடுக்கிறதா இல்ல. ஆட்சி அமைக்கிறதுக்கு கூட இன்னொரு தடவை இன்னைக்கு மத்தியானம் போய் கேட்கறதா இருக்குது விஜய். இப்படி கவர்னர் ஆட்சி அமைக்கிறதுக்கு பர்மிஷன் கொடுக்காம இப்படி பண்ணிட்டு இருக்கிறது என்ன தோணுது உங்களுக்கு? என்ன தோணுதுன்னா சென்ட்ரல் கவர்மெண்ட் வேலைன்னு தோணுது. ஸ்டேட் கவர்மெண்ட்ல சென்ட்ரல் கவர்மெண்ட் ஒரு ஆளை வளர விட மாட்டாங்க.
ఇది పుதுசா ஆரம்பிச்சு இவர் மெஜாரிட்டியோட வந்துட்டாரு. கட்சி ஆரம்பிச்சு 2 வருஷம் தான் ஆகுது. 50 வருஷம் 60 வருஷம் திமுக அதிமுக எல்லாம் இப்போ அவுட் ஆயிடுச்சு. அதனால கொஞ்சம் வளர விட மாட்டாங்க. அதுக்கோசம் பிளான் பண்றாங்க. இவங்க டிஎம்கே ஏஐஏடிஎம்கே கூட்டணி வைக்கிறதுக்கு அவங்க முயற்சி பண்ணிட்டு இருக்காங்க. அதை பத்தி என்ன சொல்றீங்க? பண்றாங்க. பேப்பர்ல நான் இப்பதான் பார்த்தேன். முயற்சி பண்ணிட்டு இருக்காங்க. அது தப்பு. அது இவ்வளவு நாளா நீ ஊழல் பண்ண நான் ஊழல் பண்ணேன்னு பேசிட்டு இப்போ வந்து நீ 2 பேர் சேர்ந்து இப்போ ஆட்சி அமைக்கிறீங்கன்னா அது இன்னும் ஊழலுக்கு ಜಾಸ್ತಿ ಆகும். ಇದು ಇಲ್ಲಿನ ಹೂವಿನ ವ್ಯಾಪಾರಿ ಹೇಳುವಂತದ್ದು ಎಐಡಿಎಂಕೆ ಡಿಎಂಕೆ ಇಷ್ಟು ದಿನ ಶತ್ರುಗಳ ತರ ಇದ್ದಂತವ್ರು ಈಗ ಒಳಗಡೆ ಮೈತ್ರಿ ಮಾಡ್ಕೊಳ್ಳುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗವರ್ನರ್ ಏನಿದ್ದಾರೆ ಸಂವಿಧಾನಬದ್ಧವಾಗಿ ಗೆದ್ದಂತ ಒಂದು ಟಿವಿಕೆ ಏನಿದೆ ಮೆಜಾರಿಟಿ ಇರ್ತಕ್ಕಂಥ ಟಿವಿಕೆಯನ್ನ ಕರೆದು ಸರ್ಕಾರವನ್ನ ರಚನೆ ಮಾಡುವಂತದಕ್ಕೆ ಅವಕಾಶ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಹೇಳ್ಬೇಕಾಗಿತ್ತು. ಆದ್ರೆ ಇವರೇ ವಾಲಂಟಿಯರ್ಗೆ ಹೋದಾಗ್ಲೂ ಕೂಡ ಮಾಡ್ತಾ ಇಲ್ಲ. ಇದು ಅಕ್ಷಮ್ಯ ಅಪರಾಧ. ಇದು ಕೇಂದ್ರ ಸರ್ಕಾರದ ಒಂದು ಪಿತೂರಿ. ಯಾಕೆಂತಂದ್ರೆ ಇಲ್ಲಿ 50-60 ವರ್ಷಗಳಿಂದ ಇದ್ದಂತ ವ್ಯಕ್ತಿಗಳನ್ನ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡ್ಲಿರ್ಲಿಲ್ಲ. ಆದ್ರೆ ಈಗ ದಿಢೀರಂತ ಒಂದು ರಾಜಕೀಯ ಕ್ರಾಂತಿ ಆಗಿರೋದನ್ನ ಕೇಂದ್ರ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ರೋಶ್ನಿ, ಶಿವು, ವಿಶೇಷವಾಗಿ ಇನ್ನ ಸ್ಟಾಲಿನ್ ಕೊಟ್ಟಿರುವಂತ ಹೇಳಿಕೆ ಒಂದ್ ಕಡೆ ಇರ್ಬೋದು, ಅದಾದ ನಂತರ ಈಗ ಗವರ್ನರ್ ನಡೆದುಕೊಡ್ತಾ ಇರುವಂತ ರೀತಿ ಇರ್ಬೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಟಿವಿಕೆ ಪಕ್ಷನ ಎಲ್ಲೋ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಥವಾ ಅವರನ್ನ ಹೇಗಾದ್ರೂ ಮಾಡಿ ಹಿಂದಾಕ್ಬೇಕು ಅಂತ ಹೇಳಿ ಇದೆಲ್ಲವೂ ಪ್ಲಾನಿಂಗ್ ಅಂತ. ಶಿವು, ನನ್ನ ಧ್ವನಿ ಕೇಳಿಸ್ತಿದೆಯಲ್ಲ? ಶಿವು, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ. ಈಗ ನಿಮ್ಮ ಧ್ವನಿ ನಂಗೆ ಕೇಳಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ಒಂದ್ ಪ್ರಶ್ನೆ ನಾನು ಕೇಳಿದೆ ಏನು ಅಂತಂದ್ರೆ, ಇಲ್ಲಿ ಶಾಸಕರ ನಡೆ ಇರ್ಬೋದು ಅಥವಾ ಗವರ್ನರ್ ನಡೆ ಇರ್ಬೋದು ಅಥವಾ ಈಗ ಇಲ್ಲಿ ಬೇರೆ ಬೆಳವಣಿಗೆ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ರೀತಿಯಾಗಿ ಈಗ ಸ್ಟಾಲಿನ್ ಕೊಟ್ಟಿರುವಂತ ಹೇಳಿಕೆ ಇದೆಲ್ಲವೂ ಕೂಡ ಬೇಕಂತ ಟಿವಿಕೆ ಪಕ್ಷವನ್ನ ಟಾರ್ಗೆಟ್ ಮಾಡ್ಕೊಂಡಿದಾರಾ ಅಂತ. ಇದನ್ನ ಇಲ್ಲಿನ ಎಲ್ಲಾ ಸಾರ್ವಜನಿಕರು ಇದೇ ಅಭಿಪ್ರಾಯ ಪಡ್ತಾ ಇದ್ದಾರೆ. 108 ಸೀಟನ್ನ ಕೊಟ್ಟಂತ ಒಂದು ತಮಿಳುನಾಡಿನ ಜನತೆ ಏನಿದೆ ಟಿವಿಕೆಯ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅವರ ಸರ್ಕಾರ ರಚನೆ ಮಾಡಲಿ ಅನ್ನುವಂಥದ್ದನ್ನ, ನಮಗೆ ರಾಜಕೀಯ ಬದಲಾವಣೆ ಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಂವಿಧಾನಬದ್ಧವಾಗಿ ಮೊದಲನೇದಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರಿಬೇಕಾಗಿತ್ತು. ಆದ್ರೆ ಸಂವಿಧಾನವನ್ನ ಪ್ರತಿನಿಧಿಸತಕ್ಕಂತ ರಾಜ್ಯಪಾಲರು ಈ ಒಂದು ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಂತೆ ಹೇಳದಂತೆ ನಡ್ಕೊಳ್ತಾ ಇದ್ದಾರೆ. ಸೊ ಅವರು ಮೊದಲಿಗೆ ಆಹ್ವಾನ ಮಾಡಿ ಅವರಿಗೆ ಸಮಯ ಕೊಟ್ಟು ಫ್ಲೋರ್ ಟೆಸ್ಟ್ಗೆ ಅವಕಾಶ ಕೊಟ್ಟು ಫ್ಲೋರ್ ಟೆಸ್ಟ್ ಅಲ್ಲಿ ಅವ್ರೇನಾದ್ರೂ ಬಹುಮತ ಸಾಬೀತು ಮಾಡಲಿಲ್ಲ ಅಂತಂದ್ರೆ ಮುಂದಿನ ಬೇರೆ ಪಕ್ಷಗಳಿಗೆ ಆಹ್ವಾನ ಕೊಟ್ಟು ಅಲ್ಲೂ ಕೂಡ ಫ್ಲೋರ್ ಟೆಸ್ಟ್ಗೆ ಸಾಧ್ಯ ಆಗಿಲ್ಲ ಅಂದ್ರೆ ಮತ್ತೆ ಮುಂದಿನ ಸಾಂವಿಧಾನಿಕ ನಡೆಯನ್ನು ನಡೀಬೇಕಾಗಿರುವಂತದ್ದು ಸಂವಿಧಾನಬದ್ಧವಾಗಿ ಪದ್ಧತಿಯಂತೆ ನಡ್ಕೊಂಡು ಬಂದಿರುವಂತ ಕೆಲಸ. ಆದ್ರೆ ಇಲ್ಲಿ ತಮಿಳುನಾಡಿನ ಪ್ರತಿಯೊಬ್ಬರು ಕೂಡ ನಾವು ಮಾತನಾಡಿಸಿದಂತ ಸಂದರ್ಭದಲ್ಲಿ ರೋಶ್ನಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈಗ ಇಲ್ಲಿ ಹೊಸ ಪಕ್ಷಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಒಂದ್ ಕಡೆ ಯೋಚನೆ ಮಾಡ್ತಾ ಇದ್ರೆ, ಎಐಡಿಎಂಕೆ ಮತ್ತೆ ಡಿಎಂಕೆ ಪಕ್ಷಗಳು ಬದ್ಧ ವೈರಿಗಳಾಗಿದ್ದಂತವು ಈಗ ಒಳಗಡೆ ಮೈತ್ರಿ ಮಾಡ್ಕೊಳ್ತಾ ಇದ್ದಾವೆ. ಅದು ನಾವು ಸಹಿಸೋದಿಲ್ಲ. ನಮ್ಮ ಮ್ಯಾಂಡೇಟ್ ಅಂದ್ರೆ ಜನತೆಯ ಒಂದು ಜನಾದೇಶ ಏನಿದೆ ಅದರಂತೆ ನಡೀಬೇಕು. ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆ ವಕ್ತಾರರುಗಳು ಇದನ್ನ ನಡೆಸಬೇಕು ಅನ್ನೋಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ರೀತಿ ಡಿಲೇ ಮಾಡೋದಿದೆಯಲ್ಲ, ಇದು ಸಂವಿಧಾನಕ್ಕೆ ಮಾಡಿದಂತ ಅಪಚಾರ. ಜೊತೆಗೆ ಸಂವಿಧಾನ ಈ ರೀತಿಯಲ್ಲಿ ಮಾಡೋದ್ರಿಂದಾಗಿ ಪ್ರಜಾಸತ್ತಾತ್ಮಕ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನ ಇಡೀ ತಮಿಳುನಾಡಿನಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಟೀ ಶಾಪ್ಗಳಲ್ಲಿ ಪ್ರತಿಯೊಂದು ಜಾಗದಲ್ಲಿ ಕೂಡ ಇದೇ ಚರ್ಚೆ ನಡೀತಾ ಇರುವಂತದ್ದು. ಇವತ್ತು ಮಧ್ಯಾಹ್ನ ಏನಾಗುತ್ತೆ ಅನ್ನುವಂಥದ್ದು ಕೂಡ ತಮಿಳುನಾಡಿನ ಜನತೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರೋಶ್ನಿ, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.